ಹಾಯ್ ನಮಸ್ತೆ ಎಲ್ರಿಗೂ. ನನ್ನ ವಿಶಾಖಪಟ್ಟಣ ಟ್ರಿಪ್ನ 3ನೇ ದಿನದ ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ. ಯಾಕೆ ಈ ಥರ ಬಟ್ಟೆ ಕಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾನು ಮುಖವನ್ನು ಕವರ್ ಮಾಡಿ ಹೋಗ್ತಾ ಇದ್ದೀನಿ. ಇವತ್ತು ನಾನು ವಿಶಾಖಪಟ್ಟಣದ ಒನ್ ಆಫ್ ದಿ ಫೇಮಸ್ ಬೀಚ್ RK ಬೀಚ್ ಹಾಗೂ ಅದರ ಒಪೋಸಿಟ್ ಸೈಡಿನಲ್ಲಿರುವಂತಹ ಮತ್ಸ್ಯದರ್ಶಿನಿ ಎಂಬ ಫಿಶ್ ಅಕ್ವೇರಿಯಮನ್ನು ನೋಡಲು ಹೋಗ್ತಾ ಇದ್ದೇನೆ. ಬನ್ನಿ ಇದು ಹೇಗಿದೆ ಅಂತ ನೋಡೋಣ. ಇಲ್ಲಿ ಒಬ್ಬರಿಗೆ ಟಿಕೆಟ್ 30 ರೂಪಾಯಿಗಳು. ಇಲ್ಲಿ ಎಂಟ್ರೆನ್ಸ್ ತುಂಬ ಆಕರ್ಷಕವಾಗಿದೆ. ಈ ಫಿಶ್ನ ಬಾಯಿಯ ಮುಖಾಂತರ ನಾವು ಈಗ ಒಳಗಡೆ ಅಕ್ವೇರಿಯಮಲ್ಲಿ ಏನೇನು ಇದೆ ಅಂತ ನೋಡೋದಕ್ಕೆ ಹೋಗೋಣ. ಮೊದಲಿಗೆ ಇಲ್ಲಿ ಫಿಶ್ ಅಂದರೆ ಏನು, ಫಿಶ್ಶಿನ ಅನಾಟಮಿ ಏನು ಅಂತ ಹೇಳಿ ಒಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಅಕ್ವೇರಿಯಮ್ ಅಂದ್ರೇನು, ಅದರಲ್ಲಿ ಏನೇನು ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರ ಒಳಗೆ ವೆರೈಟಿ ಆಫ್ ಫಿಶಸ್ ಅವೈಲೇಬಲ್ ಇದೆ. ತುಂಬ ಕಲರ್ಫುಲ್ ಆಗಿರುವಂತಹ ಫಿಶ್ಗಳು ಕೂಡ ಇದರ ಒಳಗಡೆ ನಮಗೆ ಕಾಣಲು ಸಿಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಫಿಶ್ ಇದೆ, ಹಾಗೆ ವೈಟ್ ಕಲರ್ನ ಫಿಶ್ ಇದೆ. ಇಲ್ಲಿ ಮುಂದಿನ ಅಕ್ವೇರಿಯಮಲ್ಲಿ ಕಲರ್ಫುಲ್ ಆಗಿರುವಂತಹ ಫಿಶ್ಗಳು ಕೂಡ ಇದೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯನ ನಿಮಗೆ ತೋರಿಸ್ತೀನಿ. ನೋಡಿ ಈ ಫಿಶ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ನಾವು ಅವುಗಳು ಫೈಟ್ ಮಾಡತ್ವೆ ಅಂತ ಅಂದ್ಕೊಂಡಿದ್ರೆ ಅವುಗಳು ಬೇರೆನೋ ಮಾಡ್ತಾ ಇದ್ದಾವೆ. ವಿಶಾಖಪಟ್ಟಣದ ಫೇಮಸ್ RK ಬೀಚಲ್ಲಿದ್ದೇನೆ. RK ಬೀಚ್ ಅಂತಂದರೆ ರಾಮಕೃಷ್ಣ ಬೀಚ್ ಅಂತ. ಇದು ಒನ್ ಆಫ್ ದಿ ಫೇಮಸ್ ಬೀಚ್ ಆಫ್ ವಿಶಾಖಪಟ್ಟಣ. ಪ್ರೊಬ್ಯಾಬ್ಲಿ ಯಾಕೆ ಇರ್ಬೋದು ಅಂತಂದರೆ ಇಲ್ಲಿ ಸುಮಾರು ಬಂಡೆಗಳಿವೆ. ಇಲ್ಲಿ ಹಿಂದ್ಗಡೆ ನೋಡ್ಬೋದು, ಅಲೆಗಳು ಬಂದ ಬಂಡೆಗೆ ಬಡಿದಾಗ ನೀರು ಚಿಮ್ಮುತ್ತೆ. ಸೊ ಅದರಿಂದಾಗಿ ಇದು ಸ್ವಲ್ಪ ಫೇಮಸ್ ಇರಬಹುದು. ಹಾಗೆ ಇದರ ಒಪೋಸಿಟ್ ನಿಮಗೆ ಮತ್ಸ್ಯದರ್ಶಿನಿ ಅಂತ ಫಿಶ್ ಅಕ್ವೇರಿಯಮ್ ಇದೆ. ಹಾಗೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಹಾರ್ಬರ್ ಕೂಡ ಇದೆ. ನೀವು ನನ್ನ ಹಿಂದ್ಗಡೆ ವರ್ಲ್ಡ್ ಕಿಡ್ನಿ ಡೇ ದಿವಸ ಮಾಡಿರುವಂತಹ ಒಂದು ಸ್ಯಾಂಡ್ ಆರ್ಟನ್ನು ನೋಡ್ಬೋದು. ಸೊ ಈ ಮೂಲಕ ನಾನು ನಿಮಗೆ ಏನು ಹೇಳೋದು ಅಂತಂದರೆ, ನಿಮ್ಮ ಕಿಡ್ನಿಯನ್ನು ನೀವು ಪ್ರೊಟೆಕ್ಟ್ ಮಾಡಿ. ಎಸ್ಪೆಷಲಿ ಯಾರೆಲ್ಲ ಮದ್ಯಪಾನ ಮಾಡ್ತಿರೋ, ಮದ್ಯಪಾನ ಕಡಿಮೆ ಮಾಡಿ, ಹಾಗೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ನಿಮ್ಮ ಕಿಡ್ನಿಯನ್ನು ಸೇವ್ ಮಾಡಿ. ಇನ್ನು ನಾನು ಹೇಗೆ ಈ RK ಬೀಚಿಗೆ ಬಂದೆ ಅಂತ ಹೇಳಿದರೆ, ರೈಲ್ವೆ ಸ್ಟೇಷನಿಂದ ಬಸ್ ನಂಬರ್ 28ಅಲ್ಲಿ ನಾನು ಈ RK ಬೀಚಿಗೆ ಬಂದೆ. ಜಸ್ಟ್ 20 ರೂಪೀಸ್ ಟಿಕೆಟ್. ಇದು ರೈಲ್ವೆ ಸ್ಟೇಷನಿಂದ ಒಂದು 3.5 ಕಿಲೋಮೀಟರ್ ದೂರದಲ್ಲಿದೆ. ನೀವು ಬೇಕಾದರೆ ಕ್ಯಾಬ್ ಕೂಡ ಬುಕ್ ಮಾಡಿಕೊಂಡು ಇಲ್ಲಿಗೆ ಬರ್ಬೋದು. ನಾನೀಗ RK ಬೀಚಿಂದ ನಡ್ಕೊಂಡು ಹೋಗ್ತಾ ಇದ್ದೇನೆ. ಇದು ತುಂಬ ಸುಂದರವಾಗಿದೆ. ಯಾಕಂತಂದರೆ ಒಂದು ಸೈಡಲ್ಲಿ ಬೀಚ್,
ಹಾಗೆ ಇನ್ನೊಂದು ಸೈಡಲ್ಲಿ ರೋಡ್ ಇದೆ. ಈ ಥರ ನಾನು ಎಲ್ಲೂ ನೋಡಲಿಲ್ಲ. ಸೊ ಈವ್ನಿಂಗ್ ವಾಕಿಗೆ ಅಥವಾ ಮಾರ್ನಿಂಗ್ ವಾಕಿಗೆ ಇದು ತುಂಬ ಚೆನ್ನಾಗಿರ್ಬೋದು ಅನಿಸುತ್ತೆ ಇಲ್ಲಿ. ಅಲ್ಲಿ ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ ದೂರದಲ್ಲಿ, ಅದೇ ಫಿಶಿಂಗ್ ಹಾರ್ಬರ್. ಇವತ್ತು ಸಂಡೇ ಆದರೂ ಅಷ್ಟೊಂದು ಜನ ಇಲ್ಲ ಇಲ್ಲಿ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಟೂರಿಸ್ಟ್ಗಳು ಕಡಿಮೆ. ಬರೀ ಒರಿಸ್ಸಾ ಹಾಗೆ ವೆಸ್ಟ್ ಬೆಂಗಾಲ್ನ ಟೂರಿಸ್ಟ್ಗಳನ್ನಷ್ಟೇ ನಾನಿಲ್ಲಿ ನೋಡಿದ್ದೇನೆ. ಬೇರೆ ರಾಜ್ಯದವರು ನಂಗೆ ನೋಡಲಿಕ್ಕೆ ಸಿಗಲಿಲ್ಲ. ಒಂಥರ ಏನು ಕಾಮ್ ಆಗಿದೆ ಬೀಚ್. ಈಗ ನಾವು ಆರ್ ಕೆ ಬೀಚ್ನ ಪಕ್ಕದಲ್ಲಿರುವಂತಹ ಗೋಕುಲ್ ಪಾರ್ಕ್ ಕಡೆಗೆ ಬಂದಿದ್ದೇವೆ. ಇದು ವಿಶಾಖಪಟ್ಟಣದ ಒನ್ ಆಫ್ ದಿ ಫೇಮಸ್ ಫೋಟೋ ಸ್ಪಾಟ್ ಅಂತ ಹೇಳಬಹುದು. ಇದು ಫಿಶಿಂಗ್ ಹಾರ್ಬರ್. ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ಮೇ ಬಿ ನನ್ನ ವಾಯ್ಸ್ ಕ್ಲಿಯರ್ ಇರೋದಿಲ್ಲ ಅನಿಸುತ್ತೆ. ಅಲ್ಲಿ ದೋಣಿಗಳೆಲ್ಲ ಬರ್ತಾ ಇರೋದು ನೀವು ನೋಡ್ಬೋದು. ಅಲ್ಲಿಂದೆಲ್ಲ ಬಂದು ಈ ಹಾರ್ಬರ್ಗೆ ಸೇರ್ತಾ ಇದ್ದಾವೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಶಾಖಪಟ್ಟಣದ 3ನೇ ದಿನದ ವ್ಲಾಗ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.